ನೋಡ್ಕೊಂಡು ಹೋಗ್ಲಿಕ್ಕೆ ನಾವೇನು ನಿಮ್ಮಲ್ಲಿ ಓಟ್ ಕೇಳೋಕ್ಕೆ ಮತ್ತೊಂದಲ್ಲ. ನೀವು ಹೇಳ್ಬೋದು ನಮ್ಮಲ್ಲಿ ಏನು ಓಟ್ ಕೇಳೋದು, ನಾವು ಯಾವಾಗಲೂ BJPನೇ ಅಂತೇಳಿ. ನಮ್ಮದು ಇನ್ನೊಂದಿದೆ, ಒಂದು ಹೆಜ್ಜೆ ಮುಂದೆ. ನಾವು ಯಾರೆಲ್ಲ ಮನೆಗೆ ಹೋಗ್ತೇವ, ಮನೆಯಲ್ಲಿ ಸೇರಿದವರೆಲ್ಲ ಪ್ರತಿಯೊಬ್ಬರು 10 ಓಟು ಬೇರೆಯವರಿಂದ ಹಾಕಿಸ್ಬೇಕು. ನಮಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಮೈನಾರಿಟಿ ಇದ್ದರೆ ಅವರನ್ನು ಹಾಕಿಸ್ಬೇಕು, ಬೇರೆಯವ್ರನ್ನ ಹಾಕಿಸ್ಬೇಕು ಅಂತ ಕೇಳೋಕ್ಕೆ ಬಂದಿದ್ದೀವಿ. ಸಿದ್ದೇಶರು ನಮ್ಮ ಜನಪ್ರತಿನಿಧಿ ಆಗಿದ್ದಾಗ ಈ ಭಾಗಕ್ಕೆ ಭಾರಿ ನಿಮ್ಮ ಬೆಂಗಳೂರು ದಕ್ಷಿಣಕ್ಕೆ ಮಾಡಿದ್ದೀರಿ. ಅವರಿಗೊಂದು ಪುಷ್ ಮಾಡಲಿಕ್ಕೆ ಜನ ಇರಲಿಲ್ಲ. ಈಗ ಒಂದು ಒಳ್ಳೆ ವ್ಯಕ್ತಿಯನ್ನು ಆರಿಸಿದ್ದೀವಿ, ನೋಡೋಣ ಏನಾಗ್ತದೆ ಅಂತೇಳಿ. ಒಂದು ಒಳ್ಳೆ ವಾತಾವರಣ ಇದೆ. ಮೈನಾರಿಟಿಯವರು ಕೂಡ ಸಾಕಷ್ಟು ಜನ ನಮಗೆ ಸಹಕಾರಗಳನ್ನು ಮಾಡುವಂಥದ್ದು ಒಪ್ಕೊಂಡಿದ್ದಾರೆ. ವಿಶೇಷವಾಗಿ ಸಿದ್ದರಾಮಯ್ಯರ ಅಹಿಂದದಲ್ಲಿದ್ದವರೆಲ್ಲ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಓಟ್ ಕೊಡುವಂಥದ್ದು. ಅದ ಕಾರಣ ನೀವೆಲ್ಲರೂ ಇವರು ಹೇಳಿದ್ದಾರೆ, ನಿಮ್ಮ ಬೂತ್ ಇದರ ಪ್ರಮುಖರು 30% ಓಟ್ ಜಾಸ್ತಿ ಆಗಬೇಕು ಅಂತೇಳಿ. ನಿಮ್ಮ ಮೇಯರ್ ಕೂಡ ಹೇಳಿದ್ದಾರೆ 30% ಓಟ್ ಜಾಸ್ತಿ ಮಾಡ್ತೇವೆ ಅಂತ. ನಮಗೆ 30% ಸಾಕಾಗಲ್ಲ. ನಿಮ್ಮಲ್ಲಿ 45% ಬಂದರೆ ಮಾತ್ರ ನಮಗೆ ದೋಣಿ ದಾಟಕ್ಕೆ ಆಗುತ್ತೆ ದೋಣಿಯಲ್ಲಿ. ಆದ ಕಾರಣ 45%ಗೆ ಇನ್ಕ್ರೀಸ್ ಮಾಡಬೇಕು. ಇವರು ಹೇಳೋ ಲೆಕ್ಕದಲ್ಲಿ ಈ ಭಾಗದಲ್ಲಿ ಶಶಿಧರ್ರೆ, ಈವನ್ ಮೈನಾರಿಟಿಯವರು ಕೂಡ ಸ್ವಲ್ಪ ಮಟ್ಟಿಗೆ ಒಲವು ತೋರಿಸಿದ್ದಾರೆ. ಇಲ್ಲಿ ಕೆಲವೇ ಮನೆ ಇರೋದು, 4-5 ಮನೆ, ಒಂದೊಂದು ಓಟು ಕೂಡ ಕೌಂಟ್ ಆಗುತ್ತೆ ಈ ಸರಿ ಲೆಕ್ಕ ಮಾಡ್ತೀವಿ. ಮತ್ತು ಈ ಸಾರಿ ಏನಾದ್ರು ನಮಗೆ ಚಾನ್ಸ್ ಅಪ್ಪಿದ್ರೆ ಬ್ಯಾಂಗ್ಳೂರು ದಕ್ಷಿಣ ನಾವು ಯಾವತ್ತೂ ನಮಗೆ ದಾವಣಗೆರೆ ದಕ್ಷಿಣ ಯಾವತ್ತೂ ನಮಗೆ ಪರ್ಮನೆಂಟ್ ಅವರಿಗೆ ಆಗುತ್ತೆ. ಆದ ಕಾರಣ ಇದೊಂದು ದೊಡ್ಡ ಸವಾಲಿನ ಇದು. ಮತ್ತು ವಾತಾವರಣ ಆ ರೀತಿ ಇದೆ. ಒಂದು ಕಾಂಗ್ರೆಸ್ನ ದುರಾಡಳಿತ, 2 ಅವರು ಅಹಿಂದಕ್ಕೆ ಕೊಡಲಿಲ್ಲ, ನಾವು ಎಲ್ಲರನ್ನು ಬಿಟ್ಟು ಅಹಿಂದಕ್ಕೆ ಕೊಟ್ಟಿದ್ದೀವಿ. 3ನೇದಾಗಿ ಮುಸ್ಲಿಮ್ಸು ಸಾಕಷ್ಟು ಸಂಖ್ಯೆಯಲ್ಲಿ ವಿರೋಧಿಗಳಿದ್ದಾರೆ. 19 ಜನ ನಾಮಿನೇಷನ್ ಹಾಕಿದ್ದಾರೆ. ಈಗ ಎಷ್ಟು ಜನ ಇದ್ದಾರೆ? 14. ಈಗ 13 ಮುಸ್ಲಿಮ್ ಈಗಲೂ ಇದ್ದಾರೆ. ನೀವು ಆಲೋಚನೆ ಮಾಡಿ, ಆ 13 ಮುಸ್ಲಿಮರ ಮನೆಯವರಾದರೂ ಅವರವರಿಗೆ ಓಟ್ ಹಾಕಬೇಕಲ್ಲ, ಆಗ ಅವರದ್ದು ಅಷ್ಟು ಓಟು ಕಡಿಮೆ ಆಯ್ತು ನೋಡಿ. ನಮಗೆ ಬೇರೆಯವರು ಕೂಡ ನಮ್ಮ ಸಂಪರ್ಕದಲ್ಲಿದ್ದಾರೆ, ಮಾಡ್ತೇನೆ ಅಂತ ಹೇಳಿದ್ದಾರೆ, ಒಂದು ವಿಶ್ವಾಸ ಇದೆ. ಮತ್ತು ಈ ಭಾಗಕ್ಕೆ ಸುಮಾರು ಕೆಲಸಗಳಾಗಬೇಕು. ನಿಮ್ಮ ಆ ನ್ಯಾಷನಲ್ ಹೈವೇಯಿಂದ ಒಂದು ಅಪ್ರೋಚ್ ರೋಡ್ ಆಗಬೇಕು. ಇದರೊಳಗೆ ಇವರು 25 ಕೋಟಿ ಅದಕ್ಕೆ ಮಂಜೂರು ಮಾಡಿಸಿದ್ದಾರೆ. ರಾಜ್ಯ ಸರ್ಕಾರ DC ಅವರನ್ನು ಫೈನಲೈಸ್ ಮಾಡಿಲ್ಲ. ಒಂದು ರೆಡ್ಡಿಯರು 2 ನಿಮಿಷ ಅದನ್ನು ಮಾಡಿದ್ದಾರೆ. ನಿಮ್ಮ ಇದಕ್ಕೆ ಯಾವುದು ರೈಲ್ವೆ ಅಂಡರ್ ಪಾಸಿಗೆ 49 ಕೋಟಿ ಇವರಿರುವಾಗಲೇ ಮಂಜೂರು ಮಾಡಿದ್ದಾರೆ. ಇವತ್ತು ನಿಮ್ಮ ಇಲ್ಲಿಂದ ನಿಮ್ಮ ತುಮಕೂರು, ಚಿತ್ರದುರ್ಗ ಇಲ್ಲಿಗೆ 2014ರಲ್ಲಿ ಕೊಟ್ಟದ್ದು ಈಗ ಡೈರೆಕ್ಟ್ ಟ್ರೈನ್ ಆಗುವಂಥದ್ದಾಗಿದೆ. ಇದರಿಂದ ಬ್ಯಾಂಗ್ಳೂರಿಗೆ ಹೋಗಲಿಕ್ಕೆ ಇದೆ. ಇದೆಲ್ಲ ತುಂಬ ಕೆಲಸ. ಮಿನಿಸ್ಟರ್ ಆಗಿದ್ದಾಗ ಇವರು ದೊಡ್ಡ ಡೆಲಿಗೇಷನ್ ತಂದು ಮಾಡಬೇಕು ಅಂತ ಪ್ರಯತ್ನ ಪಟ್ಟರು. ಇದೇ ಕಾಂಗ್ರೆಸ್ ಸರ್ಕಾರ ಆಗಲೂ ಕೂಡ ಶಾಮನೂರು ಅವರು ಮಂತ್ರಿ ಆಗಿದ್ದರು. ಒಂದು ಜಾಗ ಕೊಡಲಿಕ್ಕೆ ಅವರಿಗೆ ಆಗಲಿಲ್ಲ. ಸೊ ನಾವು ಕೆಲಸ ಮಾಡಲಿಕ್ಕೂ ತಯಾರಿದ್ದೇವೆ ಮತ್ತು ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ಲಿಕ್ಕೂ ತಯಾರಿದ್ದೇವೆ. ಮತ್ತು ಯಾರು ಭಾರಿ ಹಿಂದುಳಿದ ವರ್ಗದವರು, ಬಡವರು, ಅವರನ್ನು ನಾವು ತಗೊಂಡು ಹೋಗ್ತೀವಿ. ಆದ ಕಾರಣ ಅವರ ಸೂಟ್ ಕೇಸ್ ಇರ್ಬೋದು ಅವರಲ್ಲಿ. ನಮ್ಮ ಮನಸ್ಸು ತುಂಬ ಪ್ರೀತಿ ವಿಶ್ವಾಸ ಇದೆ. ನಾವು ವಿಶ್ವಾಸದ ಆಧಾರದಲ್ಲಿ ರಾಜಕಾರಣ ಮಾಡಬೇಕು ನಿಶ್ಚಯ ಮಾಡಿದೆ. ನೀವೆಲ್ಲ 10 ಓಟು ಜಾಸ್ತಿ ಹಾಕಿಸ್ಬೇಕು. ನಿಮ್ಮದೆಲ್ಲ ನಮ್ಮ ಕಿಸೆಯಲ್ಲಿದೆ ಈಗ, ಅದೇನು ಯಾರಿಗೂ ತೆಗಿಲಿಕ್ಕೆ ಆಗೋದಿಲ್ಲ. ನೀವು ಇನ್ನೂ 10 ಓಟು ಒಬ್ಬೊಬ್ಬರು, ಒಂದು ಮನೆಯಲ್ಲಿ ತಾಯಿ ಮತ್ತು ತಂದೆ ಮಕ್ಕಳು ಎಲ್ಲ ಇದ್ದು ನಾವು 10 ಆಗ್ತೇವೆ ಅಂತಲ್ಲ, ಅಲ್ಲಿ 4 ಜನ ಇದ್ದರೆ 40 ಓಟು ಜಾಸ್ತಿ ಮಾಡಿಸ್ಬೇಕು. ಈ ರೀತಿ ಮಾಡಬೇಕು ಅಂತ ಕೇಳಲಿಕ್ಕೆ ಬಂದಿದ್ದೀವಿ. ಮತ್ತು ನಾನು ಕೂಡ ನಿಮ್ಮೆಲ್ಲ ಆಶೀರ್ವಾದದಿಂದ ಮುಖ್ಯಮಂತ್ರಿಯಾಗಿ 1 ವರ್ಷ ಇದ್ದೆ. ಯಾರ ಕಿಸೆಗೂ ಕೈ ಹಾಕಲಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ. ನನ್ನಿಂದ ಆದಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ. ಆದ ಕಾರಣ ನನಗೊಂದು ಹಕ್ಕಿದೆ ನಿಮ್ಮಲ್ಲಿ ಬಂದು ಓಟು ಕೇಳಲಿಕ್ಕೆ. ಅದಕ್ಕೆ ಸಿದ್ದೇಶಿ ಮೊನ್ನೆಯಿಂದ ನನಗೆ ಬೈದು ಇವತ್ತು ಬಂದಿದ್ದೀನಿ. ಇವತ್ತು ನಾಳೆ ಇರ್ತೀನಿ, ಇಲ್ಲೇ ಮುಂದುವರಿಸ್ತೇವೆ. ಎಲ್ರಿಗೂ ನಮಸ್ಕಾರ.